ಸಾಹಿತ್ಯದ ಮೂಲಕ ಸಮಾಜಕ್ಕೆ ವಿಶ್ವಮಾನವ ಸಂದೇಶವನ್ನು ಸಾರಿದ ರಸಋಷಿ ಕುವೆಂಪುರವರ ಸಾಧನೆಯ ಮೂಲಕ ಇಂದಿಗೂ ನಮ್ಮೊಡನೆ ಇದ್ದಾರೆ ಎಂದರೆ ತಪ್ಪಾಗಲಾರದು ಎಂದು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಮಾಜಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಹೇಳಿದ್ದಾರೆ. ಕನಕಪುರ ನಗರದ ರಂಗನಾಥ ಬಡಾವಣೆಯ ಒಂಗೀರನ ಸಭಾಂಗಣದಲ್ಲಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಲೇಖಕರ ವೇದಿಕೆ ಹಾಗೂ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕನ್ನಡಿಗರಿಗೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ರಸಋಷಿ ಕುವೆಂಪುರವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲಿಗರು ಕುವೆಂಪುರವರಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಶಿಕ್ಷಕರು ಹಾಗೂ ಸಂಗೀತಗಾರರಾದ ಚಿಕ್ಕಮರಿಗೌಡ ಮಾತನಾಡಿ, ಕುವೆಂಪುರವರ ಸಾಹಿತ್ಯದಲ್ಲಿ ವೈಚಾರಿಕತೆ, ನಾಡು ನುಡಿ, ದೇಶಪ್ರೇಮ, ಭ್ರಾತೃತ್ವ, ವಿಶ್ವ ಮಾನವತೆಯ ಜೊತೆಗೆ ಪ್ರಕೃತಿಯ ಸೌಂದರ್ಯದಲ್ಲಿ ಆಧ್ಯಾತ್ಮಿಕತೆಯನ್ನು ಎಲ್ಲರ ಮನದಲ್ಲಿ ತುಂಬಿ ತಮ್ಮ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಹುದುಗಿದ್ದ ಕಂದಾಚಾರವನ್ನು ಬೊಟ್ಟು ಮಾಡಿ ತೋರಿಸಿದ ಶ್ರೇಷ್ಠ ವ್ಯಕ್ತಿ ಕುವೆಂಪು ಎಂದರೆ ತಪ್ಪಾಗಲಾರದು ಎಂದರು. ಇದೇ ವೇದಿಕೆಯಲ್ಲಿ ಕೂಗಿ ಗಿರಿಯಪ್ಪನವರು ಬರೆದ ನೋಡೋಣ ಬನ್ನಿ ಕರುನಾಡ ಪುಸ್ತಕವನ್ನು ಉಪನ್ಯಾಸಕರಾದ ಡಾಕ್ಟರ್ ಆರ್ ವಾದಿರಾಜ್ರವರು ಬಿಡುಗಡೆ ಮಾಡಿದರು. ಕುವೆಂಪುರವರನ್ನು ಕುರಿತು ಉಪನ್ಯಾಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಮಾಡಿದರು. ಭೂಜಲ ಯೋಜನೆಯ ಐಇಸಿ ತಜ್ಞರಾದ ಡಾಕ್ಟರ್ ನಮನ ಚಂದ್ರು, ಭಾಸ್ಕರ್, ಅಸ್ಗರ್ ಪಾಷಾ, ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಾಡೇಗೌಡ, ಚಿಕ್ಕೆಂಪೇಗೌಡ, ಶಿಕ್ಷಕರಾದ ಶಿವಲಿಂಗಯ್ಯ ಸೇರಿದಂತೆ ಅನೇಕರು ಭಾಗವಹಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಶ್ರೀಮತಿ ವಿಜಯಶಂಕರ್, ವಿನಯ್ ಕುಮಾರ್ ಹಾಗೂ ಮಾನ್ಯರವರು ತಮ್ಮ ಗೀತ ಗಾಯನದ ಮೂಲಕ ಉಪಸ್ಥಿತರಿದ್ದ ಎಲ್ಲ ಸಾಹಿತ್ಯಾಸಕ್ತರನ್ನು ರಂಜಿಸಿದರು. ಗಣ್ಯರು ಹಾಗೂ ಸಾಹಿತ್ಯ ಕೃಷಿಕರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಇಷ್ಟ ನಮಗೆ ಕುವೆಂಪುರವರನ್ನು ನೆನೆಸ್ಕೊಂಡು ಅವ್ರು ಮಾಡಿದಂಥದ್ದು, ಯಾಕೆಂದರೆ ಅವರ ಮಟ್ಟಕ್ಕೆ ನಾವೆಲ್ಲರೂ ಯಾರೂ ಕೂಡ ನಿಲ್ಲಕ್ಕೆ ಆಗೋದಿಲ್ಲ. ಅದನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂತ ಅನ್ನಿಸ್ತು, ನೆನೆಸ್ಕೊಂಡಿದ್ದೀನಿ. ಅದಕ್ಕೆ ಕಾರಣಕರ್ತರಾದಂಥದ್ದು ನಮ್ಮ ಚಿಕ್ಕಮರಿಗೌಡರು, ಅವ್ರಿಗೆ ನಮ್ಮೆಲ್ಲರ ಮೂಲಕ ನಾನು ಒಂದು ಕುವೆಂಪುರವರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ. ಮತ್ತು ಈ ಪ್ರಶಸ್ತಿ ಈ ಕೂಗಿಗಿರಿಯಪ್ಪನವ್ರಿಗೆ ಎಲ್ಲಿ ಹೊಳಿತಾವೋ ಏನೋ ಗೊತ್ತಿಲ್ಲ ನನಗೆ. ಈ ಪ್ರಶಸ್ತಿಗಳು, ಪುಸ್ತಕಗಳು ಇವೆಲ್ಲ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಸಾಮಾನ್ಯ ಅಲ್ಲ. ಈ ಸಾಹಿತ್ಯ ನೋಡಿ, ನಮ್ಮ ಇವರು ಕಂಡಕ್ಟ್ರು, ನಮ್ಮ ಇನ್ನೊಬ್ಬರು ನಮ್ಮ ಕೋಳಳ್ಳಿ ಭಾಗದವರು, ನಮ್ಮ ಇವರು ಐನವರು ಕೂತಿದ್ದಾರೆ, ಅವರು ನಮ್ಮ ವಿನಯ್ ಕುಮಾರ್ ಅವರು, ಮೇಡಮ್ ಅವರು, ಎಂಥ ಗಾಯಕರು, ಅವರವರ ಕ್ಷೇತ್ರದಲ್ಲಿ ಅವರವರ ಸಾಧನೆ. ಆದರೆ ಇವರು ನಮ್ಮ ಜೊತೆ ಹೋರಾಟಕ್ಕೂ ಬರ್ತಾರೆ, ಬಿದಿಲು ಕೂತ್ಕೋತಾರೆ, ಸಾಹಿತ್ಯ ಕೃಷಿನೂ ಮಾಡ್ತಾರೆ, ಗುರುತಿಸ್ತಾರೆ, ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸ್ತಾರೆ. ಅದು ಭಾಳ ಮುಖ್ಯ. ನಾನು ಒಬ್ಬನೇ ಲೀಡರ್ ಆಗ್ಬಿಡೋದು ಭಾಳ ಮುಖ್ಯ ಅಲ್ಲ. ನಾವೊಂದು 4-5 ಜನ ಲೀಡರ್ಗಳನ್ನ, ನಾನು ನಮ್ಮ ಭಾಸ್ಕರ್ಗೆ, ಅಸ್ಗರ್, ಇವ್ರಿಗೆಲ್ಲ ನಮ್ಮ ಸ್ನೇಹಿತರುಗಳು ನಾನು ಹೇಳ್ತಾ ಇರ್ತೀನಿ, ನಾವೇನಪ್ಪ ಇನ್ನೊಂದು 5 ವರ್ಷ ಹೋರಾಟ ಮಾಡುತ್ತೇವೆ, ನಮ್ಮ ಮುಂದಿನ ಜನರೇಷನ್ಗೆ ಯಾರನ್ನಾದ್ರೂ ಒಂದಷ್ಟು ತಯಾರು ಮಾಡಬೇಕು ಅಂತ. ಇಲ್ಲ ಅಂದ್ರೆ ಹೋರಾಟ ಮಾಡೋದೇ ಇಲ್ಲ, ಆಳೋರು ಕೇಳೋರೇ ಇಲ್ಲ. ಇಲ್ಲಿ ಅವಾಗಿದೆ, ಆಳೋರಿಗೆ ಕೇಳೋರಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಸಾರ್ವಜನಿಕ ಕೆಲಸ ಆಗೋದಿಲ್ಲ. ಸರ್ಕಾರ ದಪ್ಪಚರ್ಮದ ಸರ್ಕಾರಗಳು, ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ದಪ್ಪಚ್ಕೊಳ್ಬೇಕು ಸರ್ಕಾರಗಳು. ಹಾಗಾಗಿ ಸಾಹಿತ್ಯದ ಮೂಲಕನೂ ಕೂಡ ಚಾಟಿಯೇಟನ್ನು ಕೊಡ್ತಕ್ಕಂಥ ಆ ಒಂದು ದಿವಂತ ನಾಯಕರು ನಮ್ಮ ಕೂಗಿಗಿರಿಯವರು. ಇಷ್ಟು ಧೈರ್ಯ ಮಾಡಿ ನೋಡಿ, ಇಡೀ ಕರ್ನಾಟಕವನ್ನ, ಈ ಪುಸ್ತಕವನ್ನು ನೋಡ್ಬಿಟ್ರೆ ನಾವು ಕರ್ನಾಟಕ ಪ್ರವಾಸ ಮಾಡಿ ಬಂದಂಗೆ. ನನಗಾಗಲೂ ನಮ್ಮ ಚುಂಚಿ ಬಗ್ಗೆ, ನಮ್ಮ ಜಲಪಾತದ ಬಗ್ಗೆ, ನಮ್ಮ ಹುಟ್ಟೂರು, ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ವಿ. ನನಗೆ ಇವತ್ತು ಅದನ್ನು ಓದಿ ಏನನ್ನಿಸ್ತು ಗೊತ್ತಾ? ಇವತ್ತೇ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಮ್ಮೂರಿನಲ್ಲಿ ದೊಡ್ಡಾಲೆಯಲ್ಲಿ ತಗೊಂಡೋಗ್ಬೇಕು, ಊಟ ಸಿಗಲ್ಲ ಅಂತ ಬರ್ತಿದ್ದೀರಿ. ನಾನು ನಮ್ಮ ತೋಟದಲ್ಲೇ ಒಂದು ಹೋಮ್ ಸ್ಟೇನೋ ಒಂದು ರೆಸಾರ್ಟು ಮಾಡ್ತೀನಿ, ಅಲ್ಲಿ ಊಟ ಸಿಗೋ ಥರ ಮಾಡ್ತೀನಿ. ಹೇಳ್ತದಾ? ನಮ್ಮ ಜಮೀನಿದೆ, ಒಂದು 5 ಎಕರೆ ಜಮೀನಿದೆ, ಒಳ್ಳೆ ಜಮೀನಿದೆ, ಮಾಡಿದ್ದೀನಿ. ಯಾರ ಕೈಲಾರ ಬೆಂಗಳೂರಿನ ಕರ್ಕೊಂಡು ಮಾಡಿಸ್ತೀನಿ, ಇಲ್ಲ ನಾನೇ ಯಾರು ಮಾಡಿಸ್ತೀನಿ. ನೀವು ಊಟ ಸಿಗಲ್ಲ ಅಂತ ಹೇಳಿದಿರಲ್ಲ, ಅದಕ್ಕೋಸ್ಕರ ಅಲ್ವಾ ಮೇಡಮ್? ಅದು ಸ್ಫೂರ್ತಿ. ನಿಮ್ಮಲ್ಲಿ ಬೇಜಾರಲ್ಲ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಾನು ನೋಡಿದೆ, ಅದೊಂದು ನೋಡಿದೆ, ನಮ್ಮೂರ್ದು ಅಂತ ಬೇಕಾದಷ್ಟು ಅದನ್ನು ನೋಡಿದೆ. ಹಾಗಾಗಿ ಎಲ್ಲಾನು ನೀವೆಲ್ಲ ಪ್ರಮೋಟ್ ಮಾಡ್ಬೇಕಾಯ್ತದಲ್ಲ. ನಾನು ಹೋಟ್ಲು ಮಾಡಿದ್ಮೇಲೆ ಹೋಮ್ ಸ್ಟೇನೋ ರೆಸಾರ್ಟ್ ಮಾಡಿದ್ರೆ ಎಲ್ಲ ಪ್ರಮೋಟ್ ಮಾಡ್ಬೇಕಾಯ್ತದಲ್ಲ, ಬೇಕೆಲ್ಲರೂ. ಹಾಗಾಗಿ ಬಹಳ ಧೈರ್ಯ ಮಾಡಿ ಒಂದು ಕರ್ನಾಟಕವನ್ನ, ದರ್ಶನವನ್ನ ನಿಮ್ಮ ಎಲ್ಲರಿಗೂ ಕೂಡ ಓದುಗರಿಗೆ ಮಾಡ್ಕೊಡ್ತಿದ್ದಲ್ಲ. ಇವತ್ತಿನ ದೃಶ್ಯ ಮಾಧ್ಯಮದ ಅವಳಿನಲ್ಲಿ ಇಂಥ ಪ್ರತಿಭೆಗಳು ಹೆಚ್ಚೆಚ್ಚು ಉಟ್ಕೋಬೇಕು. ಖಂಡಿತವಾಗಿ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವೆಲ್ಲ ಕೂಡ ನಮ್ಮ ಭಾಷಾ ಅಲ್ಪಸಂಖ್ಯಾತರಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಈಗಾಗಲೇ ಕನ್ನಡ ಭಾಷೆ ಬಹಳ ಅಧೋಗತಿಗೆ ಹೋಗ್ತಾ ಇದೆ. ಏನಾದರೂ ಮೊನ್ನೆ ಈಗ ಬ್ರಿಗೇಡ್ ರೋಡು, MG ರೋಡಲ್ಲಿ
ಕನ್ನಡ ವರ್ಡ್ಗಳನ್ನ ಹುಡುಕ್ಬೇಕಾಗಿತ್ತು ನೀವು. ನಮ್ಮ ಕನ್ನಡ ಪರ ಸಂಘಟನೆಗಳ ಹೋರಾಟದ ಒಂದು ತಾಕತ್ತು ಏನು ಅಂತ ಹೇಳಿದ್ರೆ, ಇವತ್ತು ಮಾಲ್ಗಳಿಗೆ ಹೋಗಿ 50 ಭಾಗ ಕನ್ನಡ ಇದೆ, 50 ಭಾಗ ಇಂಗ್ಲೀಷ್ ಬೋರ್ಡ್ ಇದೆ. MG ರೋಡ್ಗೆ ಹೋಗಿ, ಬ್ರಿಗೇಡ್ ರೋಡ್ಗೆ ಹೋಗಿ, ಅಲ್ಲೂ ಕನ್ನಡ ಇದೆ. ಆದರೆ ಬೋರ್ಡಲ್ಲಿ ಕನ್ನಡ ಇದ್ರೆ ಸಾಲದು, ಕನ್ನಡನ ಬೇರೆ ಭಾಷೆಗಳಿಗೆ ಕಲಿಸ್ಬೇಕು. ಇದು ಈ ಕನ್ನಡ ಭಾಷೆಯ ಕೃಷಿ ಆಗಬೇಕು. ಅದಕ್ಕೆ ಇಂಥ ಮಹನೀಯರ ಒಂದಷ್ಟು ಸೇವೆ ಈ ನಾಡಿಗೆ ಬೇಕು. ಮತ್ತು ಕುವೆಂಪುರವ್ರ ಬಗ್ಗೆ ನೋಡಿ, ಕುವೆಂಪುರವರು ಎಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಮಂತ್ರಮಾಂಗಲ್ಯ ಇದರ ಬಗ್ಗೆ ಮತ್ತು ರಾಮಾಯಣ ದರ್ಶನ ಅಂತ ಬರೆದಂಥವ್ರು, ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವ್ರು. ಮತ್ತು ಅವರು ಸಾಂಸ್ಕೃತಿಕ ಸಾತ್ವಿಕ ರಾಜಕಾರಣವನ್ನು ಸಾಹಿತ್ಯದ ಮೂಲಕ ಹೊರಹೊಮ್ಮಿಸಿದಂಥದ್ದು ಕುವೆಂಪುರವರ ಹೆಗ್ಗಳಿಕೆ. ಧೈರ್ಯ ಮಾಡಬೇಕಲ್ಲ. ಈಗ ಸಾಹಿತ್ಯದ ಮೂಲಕ ಗಿರಿಯಪ್ಪನವ್ರು ಹೇಳಬೇಕು ಅಂದ್ರೆ ಧೈರ್ಯ ಮಾಡಬೇಕಲ್ಲ. ಯಾರಿಗಾದ್ರೂ ಏನಾದ್ರು ಒಂದು ವ್ಯಂಗ್ಯವಾಗೋ ಏನೋ ಸಮಾಜಕ್ಕೆ ಒಂದು ಇದು ಹೇಳ್ತೀನಿ, ಧೈರ್ಯ ಮಾಡಬೇಕಲ್ಲ. ಅದು ಕುವೆಂಪುರವ್ರಿಗೆ ಅದು ಭಾಳ ಧೈರ್ಯ ಇತ್ತು. ಮತ್ತು ನೋಡಿ, ನೇಗಿಲ ಯೋಗಿ, ರೈತನನ್ನು ನೇಗಿಲ ಯೋಗಿ ಅಂತ ಕರೆದಂಥ ಧೀಮಂತರು ಅವರು. ಮತ್ತು ಕೃಷಿಯನ್ನೇ ಧರ್ಮ, ಕೃಷಿಯನ್ನು ಧರ್ಮದ ಮೂಲಕ ಕೃಷಿನೇ ಧರ್ಮ ಅಂತ ಹೇಳಿದಂಥವ್ರು ಯಾರು ಹೇಳ್ತಾರೆ? ಇಂಥ ಮಹಾನ್ ನಾಯಕರನ್ನ 120 ವರ್ಷ ಕಳೆದಿದೆಯಲ್ಲ ಇವತ್ತು. ಮೊನ್ನೆ ಒಂದು 2-3 ತಿಂಗಳಿಂದ ನಾವು ಹುಬ್ಬಳ್ಳಿಗೆ ನಮ್ಮ ಕುಟುಂಬ ಸಮೇತರಾಗಿ ನನ್ನ ಮಗಳು, ಒಳ್ಳೆಯ ನಾನು ಎಲ್ಲ ಅವರ ಇದ್ರ ಹತ್ರ ಹೋಗಿ ಎಲ್ಲವನ್ನು ದರ್ಶನ ಮಾಡಿ ಒಂದಷ್ಟು ಕೂತಿದ್ದು ಬಂದು ಹೋಗಿದ್ದವು. ಅಲ್ಲಿದ್ದು ಒಂದು ದಿವಸ ಅಲ್ಲೇ ಇದ್ದು ಬಂದ್ವಿ. ಭಾಳ ಅದ್ಭುತವಾದಂಥ ಪ್ರದೇಶ. ಒಂದು 2-3 ವರ್ಷಕ್ಕೂ ಒಂದ್ಸರಿ ಹೋದರೆ ಭಾಳ ನೆಮ್ಮದಿ ಸಿಗುತ್ತೆ. ಇಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಚಿಕ್ಕದಾದರೂ ಚೊಕ್ಕವಾಗಿ ಮಾಡಿದಂಥ ಗಿರಿಯಪ್ಪನವ್ರಿಗೆ ನಮ್ಮೆಲ್ಲ ಸನ್ಮಾನಿತ ಪರವಾಗಿ, ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಪರವಾಗಿ ಮತ್ತೊಮ್ಮೆ ದೇವರು ನಿಮಗೆ ಆರೋಗ್ಯ ಕೊಡಲಿ. 100 ವರ್ಷಗಳ ಕಾಲ ಇದೇ ರೀತಿ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ. ನಿಮ್ಗೇನಾದರೂ ನಮ್ಮಿಂದ ಸಹಕಾರ ಬೇಕು ಅಂದರೆ ದಯವಿಟ್ಟು ಸಂಕೋಚ ಪಡದೆ ಕೇಳಲ್ರು ಅವರು. ಕೇಳೋದಿಲ್ಲ, ನಾವೆಷ್ಟು ಹೇಳೋದು ಕೇಳೋದಿಲ್ಲ. ನಾನು ಹೇಳಿದೆ, ಯಾವ್ದಾರು ಒಂದು ಜಾಗ ಮಾಡೋಣ, ಇದೇ ಕಾರ್ಯಕ್ರಮನ, ಅದೇನು ನೀವು ತಲೆಗಚ್ಕೊಬಿಡಿ, ಬಾಡಿಗೆ ಗಿಡಿಗೆ ಅವೆಲ್ಲವೇ ಅಂದಕ್ಕೆ ಬೇಡ ಖರ್ಚೆಲ್ಲ ಬೇಡ. ಹೆಂಗಿರಪ್ಪನವ್ರೆ, ಆಯ್ತು, ನಿಮ್ಗೇನಾದ್ರೂ ಆ ಥರ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಏನಾದರೂ ಸಹಕಾರ ಬೇಕು ಅಂದರೆ ಖಂಡಿತವಾಗ್ಲೂ ಹೇಳಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ವಿಶೇಷವಾಗಿ ಮೇಡಮ್ ಅವರು ಭಾಳ ನಿರೂಪಣೆ ಭಾಳ ಅಚ್ಚುಕಟ್ಟಾಗಿ ನೀವು ಮಾಡಿದಿರಿ. ನಮ್ಮ ಮೇಡಮ್ ಅವರು ಬಿಡಿ, ಅವ್ರನ್ನ ನಾವು ಚಿಕ್ಕ ಹುಡುಗರಿದ್ದಾರೆ, ಅವ್ರು ಹಂಗೆ ಅವರೇ, ನಮಗೆ ವಯಸ್ಸಾಗೋಯ್ತು. ನಮ್ಮ ಮೇಡಮ್ ಅವ್ರು ಹಂಗೆ ಅವರೇ, ಅವ್ರ ಹಾಡುಗಳನ್ನ ಕೇಳ್ತೇನೆ ಇದ್ದೀವಿ. ಅವರು ನಮ್ಮ ವಿನಯ್ ಕುಮಾರ್ ಅವರು ಭಾಳ ಅದ್ಭುತವಾದ ಗಾಯಕ. ಹಾಗಾಗಿ ಎಲ್ಲರೂ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ನಮ್ಮ ಕೆಂಚಪ್ಪ ಮಾಸ್ಟ್ರು, ನಮ್ಮ ಚಿಕ್ಕರಂಗಯ್ಯನವರು ಎಲ್ಲ ನಮಗೆಲ್ಲ ಮಾರ್ಗದರ್ಶಕರು, ಹಿರಿಯರು. ಅವರೆಲ್ಲ ಅಧಿಕಾರಿಗಳಾಗಿದ್ದಾಗ ಶಿವನಹಳ್ಳಿ ಸ್ಕೂಲಿಗೆ ನಾನು ಫೋಟೋ ತೆಗಿಯಕ್ಕೆ ಹೋಗ್ತಿದ್ದೆ. ಅವ್ರ ಸ್ಕೂಲ್ಗೆ ಕೆಂಚಪ್ಪ ಮಾಸ್ಟ್ರು ಸಹ ಅವ್ರ ಸ್ಕೂಲ್ ಹತ್ರ ಎದುರುಗಡೆ ಇರೋದು ಶಿವಲಿಂಗ ನೆನಪಿದೆಯಾ? ನಾವೇ ಹಾಕಿದ ಗಿಡಗಳು. ನಾನು ಜೈ ಕರ್ನಾಟಕ ಸಂಘಟನೆಗೆ ಬಂದಾಗ ಪ್ರಪ್ರಥಮವಾಗಿ ಜಿಲ್ಲಾಧ್ಯಕ್ಷ ಆದಾಗ ಅವಂಗೆ ಮರಗಳು, ಒಂದಷ್ಟು ಗಿಡಗಳು ಇವತ್ತು ಎಮ್ಮರವಾಗಿ ಬೆಳೆದವೆ. 18 ವರ್ಷ ಆಯಿತು ಗಿರಿಯಪ್ಪನವ್ರೆ. ಅದು ನೋಡಿದ್ರೆ ಈಗ ನೀವು ಹೇಳಿದ್ರಲ್ಲ ಉಲ್ವೆಲ್ಲನಲ್ಲಿ, ಇವ್ರು ಹೇಳಿದ್ರಲ್ಲ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಂಹದ ತಲೆ ಎಲ್ಲಿಂದ ತಂದ್ರು ನನಗೆ ಗೊತ್ತಿಲ್ಲ, ತಗೊಂಡ್ಬಿಟ್ಟು ಇದು ಒಂದು ಫೋಟೋ ಕೊಟ್ಬಿಟ್ರು ನನಗೆ. ನಮ್ಮ ಮನೆಗೆ ಬಂದ್ಬಿಟ್ಟು, ಇಲ್ಲೇ ಪಕ್ಕದ ರೋಡಲ್ಲಿ ನಮ್ಮ ಮನೆ ಇತ್ತವಾಗ, ಕೊಟ್ಬಿಟ್ಟು ಈ ಥರದ್ದು ಎಲ್ಲೂ ಇಲ್ಲ, ಇಲ್ಲಿ ಮಾಡಿಸ್ಬೇಕು ಅಂದರು. ಉಲ್ವೆಲ್ಲ ಇವ್ರು ಶ್ರೀಮತಿಯವರು ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು. ನಾನು ಗಿರಿಯಪ್ಪನವ್ರಿಗೆ ಯಾರು ಮಾಡೋರು, ಎಲ್ಲಿಂದ ಕರೆಸ್ತೀರಿ ಇದನ್ನೆಲ್ಲ ಭಾಳ ಚೆನ್ನಾಗಿತ್ತು. ಸಿಂಹದ ತಲೆ ಬರ್ತದಲ್ಲ, ಆ ಥರದ್ದು ಧ್ವಜಕ್ಕಂಬ ಈ ಕಡೆ ಎಲ್ಲೂ ಇಲ್ಲ. ಈಗೂ ನಾನು ಊರಿಗೆಲ್ಲ ಹೋಗ್ಬೇಕಾದ್ರೆ ನೋಡ್ಕೊಂಡೆ. ಹಾಗಾಗಿ ತಗೊಂಬಂದ್ರು. ಆವತ್ತು ನಾವೆಲ್ಲ ಅವ್ರಿಗೇನಪ್ಪ ಭಾಳ ಆಸೆ ಇತ್ತು, ಒಂದು ಮಾಡಿಸ್ಬೇಕು ಈ ಭಾಗದಲ್ಲಿ. ಅದು ನಾನು ಮಾಡಿಸ್ಕೊಟ್ಟದ್ದು ಹೆಚ್ಚಲ್ಲ, ದುಡ್ಡು ಕೊಟ್ಟದ್ದು. ನೀವು ಅದು ನಿಂತ್ಕೊಂಡು ಮಾಡಿಸೋದಲ್ಲ ಭಾಳ ಹೆಚ್ಚದು. ಯಾಕೆಂದ್ರೆ ಇಲ್ಲ, ನಮ್ಗೆ ಅದನ್ನ ಹೇಳಲಿಲ್ಲ ಅಂದ್ರೆ ನಮ್ಗೆ ಅದು ತಲೆನೇ ಬರ್ತಿರ್ಲಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಇಂಥ ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಹಿರಿಯರಾಗಿ ನಮಗೂ ಕೂಡ ಒಂದು ಹಲವಾರು ಹೋರಾಟಗಳಿಗೆ ಬೆಂತಡ್ತಾ ಇರ್ತೀವಿ. ನಿಮ್ಮಂಥ ಸಲಹೆಗಳು, ಸಹಕಾರಗಳು ಎಲ್ಲ ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗ್ಲೂ ಭಾಳ ಖುಷಿಯಾಗಿದೆ. ಇವತ್ತು ಎಲ್ಲೆಲ್ಲೋ ಭಾನುವಾರ ಎಲ್ಲ ನಮ್ಮ ಮನೇಲಿ ಕಾಯ್ತಾ ಕೂತವ್ರು, ನನ್ನ ಮಗು ಒಳಿಯ ಎಲ್ಲರೂ ಬಂದವ್ರೆ. ಎಲ್ಲ ಹೋಗ್ಬೇಕಾಗಿತ್ತು, ಆದರೂ ಬೇಡ, ಮಧ್ಯಾಹ್ನದಲ್ಲಿ ಇಟ್ಕೊಂಡಿದ್ದೀವಿ, ತೊಂದರೆ ಇಲ್ಲ. ಹಾಗಾಗಿ ಕುವೆಂಪುರವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸ, ಪ್ರಶಸ್ತಿ ಅಳಿಸಲು ತಗೊಳ್ಳುವಂಥದ್ದು ಭಾಗ್ಯ ನಮಗೆಲ್ಲ ಬಂದಿದೆ ಅಂತ ಹೇಳ್ತಾ ನನ್ನ ಮಾತು ನಮ್ಮ ಮನದಾಳದ ಮಾತುಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಂತಹ ಸಾಮಾಜಿಕ ಹೋರಾಟಗಾರ ಶ್ರೀ ಕುಮಾರಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. 2004ರಲ್ಲಿ ನಾನು ಬ್ಲಾಗಂ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ
ಇವ್ರ ಮಗ ರಿಷಿ ಅಲ್ವಾ ಸರ್? ನಾನು ಅಲ್ಲಿ ಟೀಚರ್ ಆಗಿದ್ದೆ. ಆಗ ನನಗೆ ಗೊತ್ತಿರ್ಲಿಲ್ಲ. ಈಗ ನನಗೆ ನೆನಪಾಗ್ತಾ ಇದೆ ಅವರ ಮಗುವಿಗೆ ನಾನು ಬ್ಯಾಗಂ ಶಾಲೆಯಲ್ಲಿ ಅದೀಗ ನನಗೆ ನೆನಪಾಗ್ತಾ ಇದೆ. ಒಬ್ಬ ಸಾಮಾಜಿಕ ಹೋರಾಟಗಾರರ ಮಕ್ಕಳಿಗೆ ನಮ್ಗೆ ಎಷ್ಟೋ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆನ ದಾರಿ ಎತ್ತಿದೀವಲ್ಲ ಅಂತಕ್ಕಂಥ ಒಂದು ಹೆಮ್ಮೆ ನನಗೆ ಇದೆ. ಈಗ ತಮ್ಮ ಕಂಠ ಸಿರಿಯಲ್ಲಿ ಒಂದು ವಿಶ್ವಮಾನವ ಗೀತೆಯನ್ನು ಹಾಡಿದ್ದಾರೆ ಶ್ರೀಯುತ ವಿನಯ್ ಕುಮಾರ್ ಸರ್. ಆಮೇಲೆ ಅಧ್ಯಕ್ಷರ ಭಾಷಣ. ವಿಶ್ವಮಾನವ ಗೀತೆ ಓ ನನ್ನ ಚೇತನ ಹಾಡು ವಿಮರ್ಶದಲ್ಲಿ ಸ್ವಲ್ಪ ಇಲ್ಲಿ ಬನ್ನಿ ಸರ್. ಇಲ್ಲಿ ಪರವಾಗಿಲ್ಲ ಬನ್ನಿ. ಅಲ್ಲಿ ಏನಾಗುತ್ತೆ ಅಂದರೆ ವಿಶ್ವಮಾನವ ಗೀತೆ ಓ ನನ್ನ ಚೇತನ. ಓ ನನ್ನ ಚೇತನ ಹಾಗೂ ನಿಯಮಿಕೇತನ. ಓ ನನ್ನ ಚೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀರಿ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀರಿ ಎದೆಯ ಬಿರಿಯ ಭಾವದೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಹಾಗೂ ನಿಯಮಿಕೇತನ. ನನ್ನ ಚೇತನ ನೂರು ಮಗದ ಹೊಟ್ಟೆ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮಗದ ಹೊಟ್ಟೆ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿರಿ ನಿರ್ದಿಗಂತವಾಗಿರಿ ಓ ನನ್ನ ಚೇತನ ಹಾಗೂ ನಿಯಮಿಕೇತನ. ಓ ನನ್ನ ಚೇತನ ಎಲ್ಲಿಯೂ ನಿಲ್ಲದಿರು ಕೊನೆಯನೆಂದು ಕೊಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಹಾಗೂ ನಿಯಮಿಕೇತನ. ಓ ನನ್ನ ಚೇತನ ಅನಂತ ಕಾಲಾನಂತವಾಗಿ ಆಗುತ್ತಿಹನು ನಿತ್ಯ ಯೋಗಿ ಅನಂತ ಕಾಲಾನಂತವಾಗಿ ಆಗುತ್ತಿಹನು ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ಹಾಗೂ ನಿಯಮಿಕೇತನ. ಓ ನನ್ನ ಚೇತನ ಅವರ ಜನ್ಮದಿನೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ದಯಮಾಡಿ ನಾನು ಕೆಲವು ವಿಚಾರಣೆಗಳನ್ನ ಹೇಳ್ತೀನಿ.
ಕುವೆಂಪು ರಾಷ್ಟ್ರ ಕುವೆಂಪು ಅವರ ಕಾವ್ಯ ಪರಂಪರೆಯಲ್ಲಿ ಭಾಳ ವಿಶಿಷ್ಟವಾದ ಸ್ಥಾನ. ಇವತ್ತು ಅವರ ಜನ್ಮೋತ್ಸವವನ್ನು ಮಾಡ್ತಾ ಇರೋದು ಭಾಳ ಕಾರ್ಯಕ್ರಮ. ಆದರೆ ಕೂಗಿಗೆರೆಪ್ಪನವರ ಇವತ್ತಿನ ಕಾರ್ಯಕ್ರಮಕ್ಕೆ ಅಷ್ಟೊಂದು ಕಳೆಗಟ್ಟಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಸತ್ಯವನ್ನು ನೇರವಾಗಿ ಹೇಳಬೇಕು. ಯಾಕೆಂದರೆ ಸಾಹಿತ್ಯ ಕಾರ್ಯಕ್ರಮ ಅಂದರೆ ಕುವೆಂಪು ಅವರ ಸಾಹಿತ್ಯ ಕಾರ್ಯಕ್ರಮ. ಕುವೆಂಪುರ ಬಗ್ಗೆ ಏನು ಇಲ್ಲಿ ಅವರು ಏನು ಹೇಳಿಲ್ಲ. ನೀವು ಯಾರೋ ಒಬ್ಬರು ಅವರು ಒಂದು ಇದು ಹೇಳಿದ್ರಿ, ಕುವೆಂಪುರ ಸಿದ್ಧಾಂತವನ್ನು ಏನು ಅವ್ರ ಸಿದ್ಧಾಂತದ ಬಗ್ಗೆ ಯಾರಾದರೂ ಹೇಳಿದ್ರೆ ಅವ್ರು ಏನು ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅದರಲ್ಲಿ ಪ್ರಗತಿಪರ ಚಿಂತಕರು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು, ಕುವೆಂಪುರ ಸಾಧನೆ, ಕುವೆಂಪುರ ಸಾಹಿತ್ಯದ ಸಾಧನೆ. ಆ ಕುವೆಂಪುರ ಸಾಹಿತ್ಯವನ್ನು ಓದಿದಾಗ ಸಮಾಜ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಎಲ್ಲ ವಿಚಾರಗಳನ್ನು ಹೇಳಿದ್ರು. ಇವತ್ತು ರಾಷ್ಟ್ರಕವಿ ಕುವೆಂಪುರ ಶುಭಾಶಯ. ಹೌದು, ಕುವೆಂಪುರ ಇವ್ರು ಕರೆದಿದ್ದಾರೆ, ಇವರ ಹೋಗ್ಬಿಟ್ಟು ಬಂದಿದ್ವಿ. ಆದರೆ ಕುವೆಂಪುರ ಬಗ್ಗೆ ಏನೂ ಇಲ್ಲ ಇಲ್ಲಿ. ನಮ್ಮ ವೈಭವೀಕರಣ ಇವರು ದಿಸ ಎಲ್ಲರೂ ಹೊಗಳ್ತಾನೆ ಇರ್ತಾರೆ. ಇವ್ರ ಬಗ್ಗೆ ನನಗೆ ಭಾರಿ ಪ್ರೀತಿ ಇದೆ. ನನ್ನ ವೇದಿಕೆಗೆ ತಂದವರು ಇವ್ರ ಬಗ್ಗೆ ನನಗೆ ಅತ್ಯಂತ ಅಚ್ಚುಮೆಚ್ಚು. ಆದರೂ ಕೂಡ ನಾನು ಹೇಳಬೇಕು. ಯಾಕೆಂದರೆ ಹಿಂಗಿರಬೇಕು. ಕುವೆಂಪುರ ಕಾರ್ಯಕ್ರಮದಲ್ಲಿ ಏನಾದರೂ ಅವ್ರು ಅದ್ರ ಬಗ್ಗೆ ಅವ್ರ ನೆನಪಿಗೋಸ್ಕರ ಒಂದು ಪುಸ್ತಕ ಕೊಟ್ಟಿದ್ದೀರಾ, ಅಥವಾ ಅವ್ರಿಗೆ ಏನಾದ್ರೂ ಕುವೆಂಪು ಸಾಹಿತ್ಯದ ಬಗ್ಗೆ ಅವರು ನಮ್ಮ ಗಾಯಕರು ಒಂದು ಒಳ್ಳೆ ಇದು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇಲ್ಲಿ ವೈಭವೀಕರಣ. ನಾವು ಕುವೆಂಪು ಅವ್ರ ಪುಸ್ತಕ ಬರೀತಾನೆ ಇರ್ತಾರೆ. ಅವ್ರಿಗೆ ಇನ್ನೊಂದು 100 ವರ್ಷ ಇದ್ದವರು ಪುಸ್ತಕ ಬರೀತಾನೆ ಇರ್ತಾರೆ. ಅವ್ರು ಹೊಗಳ್ತಾನೆ ಇರ್ತೀವಿ, ಆದರೆ ನಡೀತಾನೆ ಇರ್ತದೆ. ಅಷ್ಟೇ ಸಾಧನೆ ಅಲ್ಲ, ಇಲ್ಲಿ ಏನಾದರೂ ಒಂದು ಗುರುತರವಾದ ಒಂದು ಏನಾರು ಮಾಡಬೇಕಾಗಿದೆ, ಅದು ಮಾಡಿಲ್ಲ ಅಂತ ನನ್ನ ಒಂದು ಆಕ್ಷೇಪಣೆ. ದಯಮಾಡಿ ನಿಮ್ಗೆ ಇಲ್ಲಿ ಮಾತಾಡೋಕೆ ಅವಕಾಶ ಇರಲಿಲ್ಲ. ಆದ್ರೂ ಕುವೆಂಪು ಏನು ಮಾತಾಡಿಲ್ಲ, ಒಳ್ಳೆಯ ವಾಪಸ್ ಹೋದಂಗೆ. ಇರುವಲ್ಪ ಶಕ್ತಿಯನ್ನು ಇರುವಲ್ಪ ದ್ರವ್ಯವನ್ನು ಪರಭಾಷೆ ಮೋಹಕ್ಕೆ ಚೆಲ್ಲಬೇಡಿ. ಹೂಮಾಲೆ ಸೂಟಿವೆಗೋ ಕೊರಳಿಗೆ ಗೆದ್ದಂತ ನೇಣು ಉರುಳನ್ ಇಳಿದೆಯೋ ಕೊಲ್ಲಬೇಡಿ ಎಂಬ ಕುವೆಂಪುರವರ ಪದ್ಯದ ಸಾಲುಗಳನ್ನು ಸ್ಮರಿಸುತ್ತಾ ಮುಂಜಾನೆ ಮೂಡಣದ ಅರಿಶಿನ ಚೆಂದ, ಮಾವಿನೆಲೆಯ ತೋರಣ ಚೆಂದ, ಯುಗಾದಿ ಹಬ್ಬದ ಹೂರಣ ಚೆಂದ, ಹಾಗೆಯೇ ಅಧ್ಯಕ್ಷರಾಡುವ ಭಾಷಣ ಚೆಂದ ಎನ್ನುವಂತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕನಕಪುರ ತಾಲೂಕಿನ ಹಾಗೂ ಆಕಾಶವಾಣಿಯ ಕಲಾವಿದರಾದಂತಹ ಮತ್ತು ಗಾಯಕರಾದಂತಹ ಶ್ರೀಯುತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಚಿಕ್ಕಮರಿಗೌಡ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ನುಡಿಯಲಿದ್ದಾರೆ. ಆತ್ಮೀಯ ಕನ್ನಡದ ಬಂಧುಗಳೇ, ಇದುವರೆಗೆ ತಾವು ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀವಿ ಕುವೆಂಪು ಬಗ್ಗೆ. ನನಗೊಂದು ಸಂತೋಷ ತರ್ತಕ್ಕಂಥ ವಿಷಯ ಅಂದರೆ, ನಮ್ಮ ಬಸವೈದ್ಯ ಶಾಲೆಯ ಡಾಕ್ಟರ್ ಕುಮಾರ್ ಅವರು, ಜೊತೆಗೆ ನಮ್ಮ ಕುಮಾರಸ್ವಾಮಿ, ನಂದೀಶ್ ಅವರು, ನಟರಾಜು ಗೌಡದೊಡ್ಡಿಯವರು, ಅವ್ರ ಮಾವನ ಚೆನ್ನಾಗಿ ಪರಿಚಯ ಆಗಿದ್ದು, ಅವರು ತುಂಬ ಸೇವೆ ಮಾಡ್ತಾರೆ. ಇಂಥ ಅತ್ಯಮೂಲ್ಯ ಸೇವೆಯನ್ನು ಜನತೆಗೆ ಸಲ್ತಾ ಇರ್ತಕ್ಕಂಥ ಗಣ್ಯರಿಗೆ ಈ ದಿನ ನಾವು ಕೂಗಿಗೆರೆಯಪ್ಪನವರು ವಿಶ್ವಮಾನವ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸತಕ್ಕಂಥದ್ದು ಹೆಮ್ಮೆ ತರ್ತಾ ಇದೆ. ಒಂದು ಸಂತೋಷ ಅಂದರೆ, ನಮ್ಮ ಡಾಕ್ಟ್ರು, ನಮ್ಮ ಕುಮಾರಸ್ವಾಮಿ ಅವರು, ನಮ್ಮ ನಂದೀಶ್ ಅವರು, ಇವರು 3 ಜನ ಉಯ್ಯಮಡಿ ಒಬ್ರು ನಮ್ಮೊಬ್ಬರು ಸಂತೋಷ ಆಗುತ್ತೆ. ಇನ್ನೊಂದು ವಿಷಯ, ಅವರೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು, ಕುವೆಂಪು ಅವರ ಮಂತ್ರ ಮಾಂಗಲ್ಯವನ್ನು ನನಗೆ ಮಾಡಿಸ್ಕೊಟ್ರು ನನಗೆ ಅಂತ. ನನಗೆ ಈ ಸಂಸ್ಥೆಯಲ್ಲಿ ಕುವೆಂಪು ಅವರಿಗೆ ಅವರ ಒಂದು ಆಸೆ ಆಕಾಂಕ್ಷೆಯಂತೆ ಮಂತ್ರ ಮಾಂಗಲ್ಯವನ್ನು ನಮ್ಮ ಕುಮಾರಸ್ವಾಮಿ ಅವರು ಮಾಡಿಸಿದ್ದು ಅವರ ಆತ್ಮೀಯಕ್ಕೆ ಸಂತೋಷ ತಂದಿದೆ ಅಂತ ಇದೇ ಸಂದರ್ಭದಲ್ಲಿ ನಿಜ ಎಷ್ಟು ಸರಳವಾಗಿ ಅಂದರೆ, ಅವರ ತಂದೆ ನನಗೆ ಅಣ್ಣ, ಬೇಡ ಏನು ನನ್ನ ಮಗನ ತೊಗೊಂಡೋಗ್ದಂಗೆ ದೇವಸ್ಥಾನಕ್ಕೆ ಮಗಳೇ ಮಾಡ್ತಾ ಇದೆಯಾ ಅಣ್ಣ, ಸ್ವಲ್ಪ ಇರು,
ಮಾಡೋದು ಇದನ್ನು ಸಮಾಜಕ್ಕೆ ತೋರಿಸುವ ಇದನ್ನು ಏಕೆ ಸರ್ ಎಷ್ಟು ಒಂದು 50 ಜನಕ್ಕಷ್ಟೇ ಊಟ ಊಟ ಉಪ್ಪಿಟ್ಟು, ಚಿತ್ರಾನ್ನ, ಉಪ್ಪಿಟ್ಟು, ಕಾಫಿ. ಜನ ಜಾಸ್ತಿ ಆಗೋದು ಬರೀ ಇನ್ನೊಂದೆಲ್ಲ ಸೇರ್ಕೊಂಡ್ಬಿಟ್ರು ಇಲ್ಲಿ ಮುಂದೆ ನಮ್ಮ ತಿಮ್ಮಯ್ಯನವರು ನೀವು ತಿಮ್ಮಯ್ಯನವರು ನಾನು ವಿಷಯ ಹೇಳಿದೆ ಹಿಂಗೆ ನಮ್ಮ ಮೊಮ್ಮಗ ಇಷ್ಟಪಟ್ಟಿದ್ದಾನೆ ನಿಮ್ಮ ತಮ್ಮವ್ರನ್ನ ನಾವು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿರೋದು ಹಾಗೆ ಹೀಗೆ ಬಾಗಾಗ್ಬಿಟ್ಟಿದ್ರು. ಸ್ವಾಮಿ ನಾನು ಸರಳವಾಗಿ ಮಾಡಬೇಕು ಅಂತ ಇದ್ದೀನಿ, ಸಂತೋಷ ಮಾಡಿ, ಅದಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡ್ಲಾರು, ಏನು ಬೇಡ ದಯವಿಟ್ಟು ಏನು ಬೇಡ ಅಂದ್ಬಿಟ್ಟು ಬಿಸಿಬೇಳೆ ಬಂದು ಮೊಸರನ್ನ ಒಂದು ಅರ್ಧ ಹಾಲು ಒಂದು ಬಾಳೆಹಣ್ಣು ಮುಗಿದು ಇಷ್ಟೇ. ಶಿವಳ್ಳಿ ದೇವಸ್ಥಾನದಲ್ಲಿ ಅವರಿಗೆ ಮಂತ್ರ ಭಾಗ್ಯ ಒಂದು ಅಭಿಷೇಕ ಹೇಳೋದು ಇವರೇನೆ. 7 ದಿನ ಬಂದವರು 50 ಜನ, 7 ದಿನ ಬಂದವರು 100 ಜನ, 150 ಜನ ಮೇಲೆ ಆಗೋಯ್ತು. ಜಾಸ್ತಿ ಸಾರ್ ಕೂಡ ಬೇಗ ನನಗೆ ಒಂಥರ ಸಂತೋಷ ಆಗುತ್ತೆ. ಮುಖ್ಯವಾಗಿ ಕೂಗಿಗಿರಿಯಪ್ಪನವ್ರು ಹುಟ್ಟಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆ ಆದರೂ ಕೂನಗುಂದನಹಳ್ಳಿಲಾದರೂ ಅವರು ಸೇವೆ ಸ್ಥಳ ತಗೊಂಡು ಕನಕಪುರ ತಾಲೂಕು ಎರಡಕ್ಕಿಲ್ಲ. ಈ ತಾಲೂಕಲ್ಲಿ ಅವರಷ್ಟು ಕನ್ನಡ ಸೇವೆ ಮಾಡ್ತಕ್ಕಂಥವ್ರು ನಾನು ನೋಡಿಲ್ಲ. ಹೊಗಳ್ಕೋಬಾರ್ದು. ಸಾರಾ ದಿನದೊಡ್ಡಿ ಕರ್ಕೊಂಡಿದ್ದಾರೆ ನನಗೆ, ಸಾರಾ ದಿನದೊಡ್ಡಿ ತಮಿಳ್ನಾಡು ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದಾರೆ. ನನಗೆ ಅದರ ಪರಿಚಯ ಆಗ ನನಗೆ ಪ್ರಾರಂಭಕ್ಕೆ ಈ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವರೇನೆ ಪ್ರಶಸ್ತಿ ಅವ್ರ ಈ ಪ್ರಶಸ್ತಿ ಬಂದಾಗ ನಮ್ಮ ಕುಮಾರಸ್ವಾಮಿ ಅವರು ಅವರ ಸ್ನೇಹಿತರೆಲ್ಲ ಮನೆಗೆ ಬಂದು ನನಗೆ ಒಂದು ಅಭಿನಂದನೆ ಸಲ್ಲಿಸಿದ್ರು. ಎಂತೂ ಇವ್ರಿಗೂ ಒಂದು ಸಿಗ್ಬೇಕು ಅಂತ ಆಸೆ ಇದು ಇದರಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಆಕಾಶವಾಣಿ, ದೂರದರ್ಶನ, ಚಂದನ ಕಲಾವಿದನಾಗಿದ್ದೆ. ಆಕಾಶವಾಣಿ 31 ವರ್ಷ ಹಾಡಿದ್ದೆ. 60 ವರ್ಷಗಳ ನಿಕಟ ಸಂಪರ್ಕ ಜನಪದದಲ್ಲಿ ನಾನಿದ್ದೆ. 60 ವರ್ಷಗಳ ಸೇವೆಯನ್ನು ಗುರುತಿಸಿ ಎಲ್ಲ ಕಡೆ ವಿಷಯವನ್ನು ಸಂಗ್ರಹ ಮಾಡಿ ನಾನು ಅರ್ಜಿ ಹಾಕಿಲ್ಲ, ನನಗೆ ಪ್ರಶಸ್ತಿ ಕೊಡಿ ಅಂತ. ಅವರೇ ಸಂಗ್ರಹ ಮಾಡಿ ಕೊಡಿ, ನಿಮಗೆ ಈ ಥರ ಬಂದಿದೆ, ನೀವು ಬರಬೇಕು, ಬಂದು ಸ್ವೀಕಾರ ಮಾಡಿ. ಅದು ಬೆಂಗಳೂರಲ್ಲಿ ನನಗೆ ಅದು ಸಂತೋಷ. ನನಗೆ ಈ ಒಂದು ನೆನಪುಗಳು ಈ ದಿನ ಬರ್ತದೆ. ಇದಕ್ಕೆಲ್ಲ ಕಾರಣ ಕೂಗಿಯಡಿಯಪ್ಪನವರು ಎಲ್ಲ ನೆನೆಸ್ಕೊಳ್ಳೋಕೆ ಮಾಡೋದಕ್ಕೆ. ಇವರು ಎಲ್ಲಿ ಏನು ಹುಟ್ಟಿದ್ದು ರಾಮನಗರ ಜಿಲ್ಲೆ ಕೂನಗುಂದನಹಳ್ಳಿ, ಸೇವೆ ಸಲ್ತಾ ಇರ್ತಕ್ಕಂಥದ್ದು ಕನಕಪುರ ತಾಲೂಕಿನಲ್ಲಿ. ಎಲ್ಲ ಕಡೆ ಕಲಾವಿದರನ್ನು, ಸಾಹಿತಿಗಳನ್ನು ಕರೆಸಿ ಅವರಿಗೆ ಪರಿಚಯ ಮಾಡಿಸಿ ಜನಗಳಿಗೆ ಇಷ್ಟೊಂದು ಹೃದಯವಂತಿಕೆ ಭಾಳ ಕಷ್ಟ ಆಗುತ್ತೆ. ಎಲ್ಲರಿಗೂ ಇರೋದಿಲ್ಲ. ನಮ್ಮ ಚಿಕ್ಕಪ್ಪೇಗೌಡರು ಸಿದ್ದರಾಮಯ್ಯವರು ಈಗ ಅವರು ಮಾಡಬೇಕು ನಿಜ. ಕುಮಾರಸ್ವಾಮಿ, ನಮ್ಮ ಗಾಡೇಗೌಡರು, ನಮ್ಮ ರಾಮಚಂದ್ರ, ನಮ್ಮ ಭಾಸ್ಕರ್, ಇವರು ಪ್ರಾರಂಭ ಕರ್ಕೊಂಡೋಗಲ್ಲಿ ಅವ್ರು ಹೇಳಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವ್ರು ಸಹ ಇವರು ಕನ್ನಡದ ಸೇವೆಗೋಸ್ಕರ ಒಂದು ಸಂಸ್ಥೆನೇ ಕಟ್ಕೊಂಡಿದ್ದಾರೆ ಕನ್ನಡಕ್ಕೆ. ಆದ್ದರಿಂದ ಅವರು ನಮ್ಮ ಬೈತಾರೆ, ಒಂದು ಹಾಡೇಬೇಕಾಯ್ತು ನೀವು ಅಂತ. ಹಿನ್ನಡೆಗೆ ಬರುವಾಗ ಸಿಂಗರದ ಪೊರೆಯೇಕೆ, ಸಡಗರದ ಮಾತುಗಳ ಬಿಂಕವೇಕೆ, ನಿನ್ನ ಮುಂದಿರುವಾಗ ಮಂತ್ರಗಳ ಮೊರೆಯೇಕೆ, ಸಂಪ್ರದಾಯದ ಮರುಳು ಲಜ್ಜೆಯೇಕೆ, ನಿನ್ನೆಡೆಗೆ ಬರುವಾಗ ಸಿಂಗರದ ಪೊರೆಯೇಕೆ, ಸಡಗರದ ಮಾತುಗಳ ಬಿಂಕವೇಕೆ, ನೋಪುರದ ಗೆಜ್ಜೆಗಳ ಕಿಂಕಿಣಿಯ ದನಿನಿಲ್ಲ, ನೋಪುರದ ಗೆಜ್ಜೆಗಳ ಕಿಂಕಿಣಿಯ ದನಿ ನಿನ್ನ, ಸವಿ ಹೊರಲಿ ನಿಂಚರವ ಕೆಡಿಸಲಿರಲಿ.
ನಗ್ನತೆಗೆ ನಾಚದಲೆ ದೊರೆ ನಿಂತ ಸಿರಿಮೈಯ ಸೌಂದರ್ಯವನು ಮಬ್ಬು ಗೈಯದಿರಲಿ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ ಸಡಗರದ ಮಾತುಗಳ ಬಿಂಕವೇಕೆ. ಕುವೆಂಪು ಒಂದು ಆದರ್ಶ ಕವಿಯವರು. ಅವರಲ್ಲಿ ಜಾತ್ಯತೀತ ಅನ್ನೋದಿರಲಿಲ್ಲ ಕುವೆಂಪುರಲ್ಲಿ. ಅವರ ಮಗಳನ್ನು ಒಬ್ಬರು ಅಸ್ಪೃಶ್ಯರು ಅಂತ ನಾವು ಹೇಳ್ತೀವಿ, ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅದನ್ನು ನೆನೆಸ್ಕೊಂಡಾಗ ನಾವೆಲ್ಲ ಬರೀ ಮಾತಿನ ಜಾತ್ಯತೀತೆ ಹೇಳ್ತೀವಲ್ಲ, ನಡ್ಕೊಳ್ತಾ ಇದ್ದೀವ? ಇಲ್ಲ. ಅದಕ್ಕೆ ಸಮಾಜ ಒಪ್ತಾ ಇಲ್ಲ. ನಾವು ಒಪ್ಕೊಂಡ್ರು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ನಾವಿನ್ನ ಸಮಾಜದ ಗುಲಾಮರಾಗಿ ಬಾಳ್ತಾ ಇದ್ದೀವಿ. ಇದೊಂದು ಸಂತೋಷ ಇರುತ್ತೆ. ಅದನ್ನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮಗೆ ನಟರಾಜ್ ಅವರೇ ಉತ್ಸವ ಸಾಕು, ಎಲ್ಲ ಥರದ ಸೇವೆ ಮಾಡ್ಕೊಡ್ತಾರೆ ಪಾಪ. ಅವರು ದೂರ ಮಾಡಲ್ಲ. ಆದ್ದರಿಂದ ಈ ದಿನ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಒಂದೆರಡು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೂಗಿ ಗಿರಿಯಪ್ಪನವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷರ ಭಾಷಣ ಮಾಡಿದಂತಹ ಶ್ರೀಯುತ ಚಿಕ್ಕಮರಿಗೌಡ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟ. ಅದಕ್ಕೂ ಮುನ್ನ ನಾವು ಎಂದೋ ಒಂದು ತಿಂದು ಬಿಸಿದ ಹಣ್ಣಿನ ಬೀಜ, ಯಾವತ್ತೋ ಒಂದಿನ ಹಣ್ಣನ್ನ ತಿಂದಿರ್ತೀವಿ, ಎಲ್ಲೋ ಒಂದ್ ಕಡೆ ಎಸ್ತಿರ್ತೀವಿ. ಆ ಒಂದು ಹಣ್ಣಿನ ಬೀಜ ಮತ್ತೆಂದೋ ಬೀಸಿದಂತಹ ಬಿರುಗಾಳಿಗೆ ಸಿಲುಕಿ ಅದು ಮಣ್ಣಿನೊಳಗೆ ಮರೆಯಾಗಿ ಹೋಗುತ್ತೆ. ಮತ್ತೆ ಇನ್ನೆಂದೋ ಸುರಿದಂತಹ ಮಳೆಗೆ ಅದೇನಾಗುತ್ತೆ, ಅದು ನೆನೆದು ಒಂದು ಮೊಳಕೆಯಾಗಿ ಮೇಲೆ ಚಿಗುರೊಡೆಯುತ್ತೆ. ಆ ಒಂದು ಚಿಗುರು ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಗಾಳಿಯನ್ನು ಸ್ವೀಕರಿಸುತ್ತೆ, ಬೆಳಕನ್ನು ಸ್ವೀಕರಿಸುತ್ತೆ, ಬಿಸಿಲನ್ನು ಸ್ವೀಕರಿಸುತ್ತೆ, ನೀರನ್ನು ಸ್ವೀಕರಿಸುತ್ತೆ, ಹಾಗೆ ಗೊಬ್ಬರ ಎಲ್ಲವನ್ನು ಕೂಡ ಸ್ವೀಕರಿಸುತ್ತೆ. ಆದ್ರೆ ಅದು ಅಷ್ಟೆಲ್ಲವನ್ನು ಸ್ವೀಕರಿಸಿದ್ರು ಕೂಡ ಅದು ಗೊಬ್ಬರನೂ ಆಗಲ್ಲ, ಗಾಳಿನೂ ಆಗಲ್ಲ, ಬಿಸಿಲು ಆಗಲ್ಲ, ಮತ್ತೆ ಬೆಳಕು ಕೂಡ ಆಗಲ್ಲ. ಅದು ತನ್ನ ಜಾತಿಯ ಒಂದು ಮರವೇ ಆಗಿ ಬೆಳೆಯುತ್ತೆ. ಅದೇ ರೀತಿಯಾಗಿ ಈ ಒಂದು ಸಾಹಿತ್ಯ ಅಂತಕ್ಕಂಥ ಕೃಷಿಯ ಒಂದು ಬೀಜವನ್ನ ಎಲ್ಲ ಕಡೆ ನಾವು ಬಿತ್ತಿದಂತಹ ಸಂದರ್ಭದಲ್ಲಿ ಆ ಒಂದು ಸಾಹಿತ್ಯದ ಎಲ್ಲಾ ಕಡೆ ಕೂಡ ಹೆಮ್ಮರವಾಗಿ ಬೆಳೆಯೋದು ಖಚಿತ ಅಂತ ಹೇಳ್ತಾ, ಈಗ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಒಂದು ವಂದನಾರ್ಪಣೆಯನ್ನ ಮಾಡಲಿದ್ದಾರೆ ಶ್ರೀಯುತ ಶಿವಲಿಂಗಯ್ಯ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದಂಥ ಒಂದು ನಮ್ಮ ಕುವೆಂಪು ಅವರ 120ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ತುಂಬ ಚಿಕ್ಕದಾಗಿ ತುಂಬ ಅದ್ಧೂರಿ ಆಯಿತು ಅಂತ ನನ್ನ ಭಾವನೆಯಿಂದ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಕನ್ನಡದ ಒಂದು ಕೊನೆಯ ಒಂದು 2 ಸ್ಟ್ಯಾಂಡ್ ನಾನು ರಚನೆ ಮಾಡಿರ್ತಕ್ಕಂಥ ಹಾಡನ್ನು ಹೇಳಿ ವಂದನಾರ್ಪಣೆ ಮಾಡ್ತೀನಿ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಹಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಹಂದ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಹಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಹಂದ. ಮಲ್ಲಿಗೆ ಹೂ ನಾಡ, ಮೈಸೂರು ಜಿಲ್ಲೆ ನಾಡ, ಮಲ್ಲಿಗೆ ಹೂ ನಾಡ, ಮೈಸೂರು ಜಿಲ್ಲೆ ನಾಡ, ಮೈಸೂರು ಜಿಲ್ಲೆಯ ಅರಮನೆ ಸೊಬಗ ನೀನೊಮ್ಮೆ ಬಂದು ನೋಡ. ಮೈಸೂರು ಜಿಲ್ಲೆಯ ಅರಮನೆ ಸೊಬಗ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಹಂದ. ಬೆಂಡೆಯ ಹೂ ನಾಡ, ಬೆಂಗಳೂರು ಜಿಲ್ಲೆ ನಾಡ, ಬೆಂಡೆಯ ಹೂ ನಾಡ, ಬೆಂಗಳೂರು ಜಿಲ್ಲೆ ನಾಡ, ಬೆಂಗಳೂರು ಜಿಲ್ಲೆಯ ನಮ್ಮ ವಿಧಾನಸೌಧ ನಮ್ಮ ಬೆಂಗಳೂರು ಜಿಲ್ಲೆಯ ವಿಧಾನಸೌಧ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಹಂದ. ತುಂಬೆಯ ನಾಡ, ತುಮಕೂರು ಜಿಲ್ಲೆ ನಾಡ,
ತುಂಬೆಯ ಹೂ ನೋಡ ತುಮಕೂರು ಜಿಲ್ಲೆ ನೋಡ, ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠವ ನೀನೊಮ್ಮೆ ಬಂದು ನೋಡ, ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠವ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ. ಕನಕಾಂಬ್ರ ಹೂ ನೋಡ ಕನಕಪುರ ತಾಲೂಕ್ ನೋಡ, ಕನಕಾಂಬ್ರ ಹೂ ನೋಡ ಕನಕಪುರ ತಾಲೂಕ್ ನೋಡ, ಕನಕಪುರ ತಾಲೂಕಿನಲ್ಲಿ ಕಲ್ಲಳ್ಳಿ ಸ್ವಾಮಿಯ ನೀನೊಮ್ಮೆ ಬಂದು ನೋಡ, ಕನಕಪುರ ತಾಲೂಕಿನಲ್ಲಿ ಕಬ್ಬಳಮ್ಮ ದೇವಿಯ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ. ಹತ್ತಿಯವು ನೋಡ ಹಾರೋಳ್ಳಿ ತಾಲೂಕ್ ನೋಡ, ಹಾರೋಳ್ಳಿ ತಾಲೂಕಿನಲ್ಲಿ ಅರುಣಾಚಲೇಶ್ವರನ ನೀನೊಮ್ಮೆ ಬಂದು ನೋಡ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ. ಧನ್ಯವಾದಗಳು. ಇನ್ನು ಮುಂದಕ್ಕೆ ಪ್ರತಿಭಾ ಕಾರಂಜಿನೂ ಹಾಡು ಬರ್ದಿದ್ದೀವಿ, ಅದನ್ನು ಮಕ್ಕಳು ಮುಂದೆ ಹಾಡ್ತೀವಿ. ಸೊ ಇವತ್ತಿನ ಈ ಸುದ್ದಿಯ ಕಾರ್ಯಕ್ರಮದಲ್ಲಿ ನಮ್ಮ ಯಂಗ್ ಅಂಡ್ ಎನರ್ಜಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾರು ನೋಡ್ರಿ, ಇಷ್ಟು ಜನ ಮಾತಾಡಿದ್ರು, ಎಲ್ಲಗಿಂತ ವಾಯ್ಸ್ ಬಂದದ್ದು ಅವ್ರದ್ದೇನೆ. ಗಟ್ಟಿ ವಾಯ್ಸ್ ಬಂದು ಅಬ್ಸರ್ವ್ ಮಾಡ್ತಾರೆ ಏನಾದ್ರು. ತುಂಬಾ ಅದ್ಭುತವಾದಂತ ವಾಯ್ಸು. ಇವತ್ತು ಅವ್ರ ಹೆಸರು ಮಾಡ್ಲಿಕ್ಕೆ ಅವ್ರ ಗಾಯನನೇ ಕಾರಣ ಅಂತ ನಾನಾದ್ರೂ ಭಾವಿಸ್ತೀನಿ. ಕಲೆ ಯಾವತ್ತು ಕೈ ಬೀಸಿ ಕಲಿತದಕ್ಕೆ ನಮ್ಮ ಚಿಕ್ಕಮಗಳೂರಿನ ಸಾಕ್ಷಿ ಅಂತ ನಾನಾದ್ರೂ ಭಾವಿಸಿ, ಅಧ್ಯಕ್ಷರು ವಹಿಸಿರ್ತಕ್ಕಂಥ ನಿಮ್ಗೆ ಆಯುಷ್ ಆರೋಗ್ಯ ಕೊಡಿ ಅಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಈ ಒಂದು 4 ಜನ ನಮ್ಮ ಸ್ನೇಹಿತರಿಗೆ, ನನ್ನ ಸಹಪಾಠಿಗಳಿಗೆ, ನನ್ನ ಉದ್ಯೋಗಿ ಮಿತ್ರರಿಗೆ ಸನ್ಮಾನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಮತ್ತು ಇಲ್ಲಿಂದ ಎದುರಿರ್ತಕ್ಕಂಥ ಎಲ್ಲ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕುವೆಂಪುರವರ ಈ 120ನೇ ಹುಟ್ಟು ಹಬ್ಬದ ದಿನಾಚರಣೆ ಪ್ರಯುಕ್ತವಾಗಿ ಜಿಲ್ಲಾ ಲೇಖಕರ ವೇದಿಕೆ, ರಾಮನಗರ ಜಿಲ್ಲೆ, ನೇಗಿಲೇರಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಇವರ ಇಬ್ಬರ ಸಹಯೋಗದಿಂದ ಮಾಡಿರ್ತಕ್ಕಂಥ ಕಾರ್ಯ ಅದ್ಭುತವಾದಂಥ ಈ ಒಂದು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರಣಭೂತರಾಗಿದ್ದಾರೆ. ನಿಮ್ಮೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ವಂದನೆಗಳು. ಸೊ ಕೊನೆಯದಾಗಿ